ಇನ್ನು ಮುಂಬರುವಂತಹ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ದಾವಣಗೆರೆಯ ಕ್ಷೇತ್ರದಲ್ಲಿ ಇವತ್ತು ಯಡಿಯೂರಪ್ಪನವರು ಪ್ರಚಾರವನ್ನ ನಡೆಸುತ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಬಿಎಸ್ ಯಡಿಯೂರಪ್ಪನವರು ದಿನವಿಡೀ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಾರೆ. ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಜಿಎಂ ಸಿದ್ದೇಶ್ವರ ಅವರ ಪರವಾಗಿ ದಿನವಿಡೀ ಪ್ರಚಾರವನ್ನ ನಡೆಸುತ್ತಾರೆ. ಪ್ರಮುಖವಾಗಿ ಕೊಕ್ಕನೂರು ಗ್ರಾಮದಲ್ಲಿ ಬೆಳಗ್ಗೆ 10:30ಕ್ಕೆ ಬಹಿರಂಗ ಸಭೆ ಇದೆ. ಹರಿಹರ ತಾಲೂಕಿನ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಕೊಕ್ಕನೂರು ಗ್ರಾಮದಲ್ಲಿ, ಆಮೇಲೆ ದಾವಣಗೆರೆಯ ಅರುಣಾ ವೃತ್ತದಲ್ಲಿ ಒಂದು ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಲಾಗುತ್ತೆ. ಬಿಜೆಪಿ ಚುನಾವಣಾ ಕಾರ್ಯಾಲಯವನ್ನು ಉದ್ಘಾಟಿಸ್ತಾರೆ ಬಿಎಸ್ ಯಡಿಯೂರಪ್ಪನವರು. ಆಮೇಲೆ ವಿಡಿಯೋ ಸಂವಾದದಲ್ಲಿ ಪಾಲ್ಗೊಳ್ತಾರೆ ಬಿಎಸ್ ಯಡಿಯೂರಪ್ಪನವರು ಕೂಡ ಅನ್ನೋದು ಗೊತ್ತಾಗ್ತಾ ಇರುವಂತ ಮಾಹಿತಿ. ದಾವಣಗೆರೆಯನ್ನ ಗೆಲ್ಲೋದಕ್ಕೆ ಈ ಬಾರಿ ಬಿಜೆಪಿಗೆ ಕೆಲ ಉತ್ತಮವಾದಂತಹ ಅವಕಾಶಗಳು ಇದೆ, ಮತ್ತೆ ತನ್ನ ಕೈ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಎದುರಾಳಿ ಪಕ್ಷದಲ್ಲಿರುವಂತಹ ಅಭ್ಯರ್ಥಿ ತನಗೆ ಟಿಕೆಟ್ ಕೊಟ್ಟಿದೆ, ತನಗೆ ಆಶ್ಚರ್ಯ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿರೋದೆ, ಆಮೇಲೆ ಅಲ್ಲಿ ಪುತ್ರನನ್ನ ಕಣಕ್ಕಿಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲೆಲ್ಲವೂ ಕೂಡ ಬಹಳ ಪ್ರಯತ್ನಗಳು ಕೂಡ ಇಲ್ಲಿ ತನಕ ಆಗಿದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಹೀಗಾಗಿ ಜಿಎಂ ಸಿದ್ದೇಶ್ವರ ಅವರು ಸ್ವಲ್ಪ ಚುರುಕಾಗ್ತಾ ಇದ್ದಾರೆ ಈಗ. ಅದು ಬಿಎಸ್ ಯಡಿಯೂರಪ್ಪನವರ ಪ್ರಚಾರ ಕಾರ್ಯದ ಮುಖಾಂತರವಾಗಿ ಇವತ್ತು ಮತಬೇಟೆಯನ್ನು ನಡೆಸ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಸವರಾಜ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಬಸವರಾಜ್, ಇವತ್ತು ಜಿಎಂ ಸಿದ್ದೇಶ್ವರ ಅವರ ಪರವಾಗಿ ಬಿಎಸ್ ಯಡಿಯೂರಪ್ಪನವರ ಪ್ರಚಾರ ವೈಖರಿ ಹೇಗಿರುತ್ತವೆ, ಏನ್ ಕತೆ? ಮಲ್ತೇಶ್, ಈ ಪ್ರಥಮ ಬಾರಿಗೆ ಏನು ಲೋಕಸಭೆ ಚುನಾವಣೆ ಪ್ರಚಾರ ಆರಂಭವಾಗಿದೆ. ಇನ್ನು ನಾಮಪತ್ರಗಳನ್ನು ಯಾರು ಸಲ್ಲಿಸಿಲ್ಲ. ವಿಶೇಷವಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇನ್ನೂ ಟಿಕೆಟ್ ಕೂಡ ಫೈನಲ್ ಆಗಿಲ್ಲ. ಆದ್ರೆ ಅಭ್ಯರ್ಥಿ ಪರವಾಗಿ ಏನು ಬಿಎಸ್ವೈ ಅವರು ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಇಡೀ ದಿನ ಅವರು ಪ್ರಚಾರವನ್ನು ಮಾಡ್ತಕ್ಕಂಥದ್ದು. ಬಹುಶಃ ಕಳೆದ 3 ಚುನಾವಣೆಗಳಲ್ಲಿ ಸತತವಾಗಿ ಗೆಲುವನ್ನು ಸಾಧಿಸತಕ್ಕಂಥ ಜಿಎಂ ಸಿದ್ದೇಶ್ವರ ಪರವಾಗಿ ವಿಶೇಷವಾಗಿ ಹರಿಹರ ಕೊಕ್ಕನೂರಿನಲ್ಲಿ ಒಂದು ಸಾರ್ವಜನಿಕ ಒಂದು ದೊಡ್ಡ ಬಹಿರಂಗ ಸಮಾವೇಶ ಇದೆ. ಆ ಸಮಾವೇಶದಲ್ಲಿ ಪಾಲ್ಗೊಂಡು ಕೆಲ ಮಠಗಳಿಗೆ ಕೂಡ ಬಿಎಸ್ವೈ ಭೇಟಿ ಆಗ್ತಕ್ಕಂಥ ಸಾಧ್ಯತೆಗಳಿವೆ. ಆ ಮಠಗಳ ಭೇಟಿ ಆದ ನಂತರ ಅದೇ ರಸ್ತೆಯಲ್ಲಿ ಬರ್ತಕ್ಕಂಥ ಮಠಗಳಿಗೆ ಭೇಟಿ ನೀಡಿ ಆ ಸ್ವಾಮೀಜಿಗಳನ್ನು, ಏನು ಕನಕಪೀಠದ ಸ್ವಾಮೀಜಿಗಳಾಗಿರ್ಬೋದು, ಪಂಚಮಸಾಲಿ ಗುರುಪೀಠದ ಸ್ವಾಮೀಜಿಗಳಾಗಿರ್ಬೋದು, ಇವನ್ನೆಲ್ಲ ಭೇಟಿ ಆದ ನಂತರ ಅವರು ದಾವಣಗೆರೆಗೆ ಬರಲಿದೆ. ದಾವಣಗೆರೆಯಲ್ಲಿ ನಾನು ಚೌಕಿದಾರಿ ಅಂತಕ್ಕಂಥ ಏನು ಪ್ರಧಾನಮಂತ್ರಿ ಅವರ ಒಂದು ವಿಡಿಯೋ ಸಂವಾದ ಕಾರ್ಯಕ್ರಮ ಇದೆ. ಅರುಣಾ ಸರ್ಕಲ್ ಬಳಿ ಇರ್ತಕ್ಕಂಥ ದಾವಣಗೆರೆ ನಗರದ ಅರುಣಾ ಸರ್ಕಲ್ ಬಳಿ ಇರ್ತಕ್ಕಂಥ ಒಂದು ಬಿಜೆಪಿ ಚುನಾವಣಾ ಪ್ರಚಾರ ಒಂದು ಕಚೇರಿ ಇದೆ. ಆ ಕಚೇರಿಯಲ್ಲಿ ಸಂವಾದದಲ್ಲಿ ಕೂಡ ಪಾಲ್ಗೊಳ್ಳಿದ್ದಾರೆ. ಪ್ರಮುಖವಾಗಿ ಎಲ್ಲ ಬಿಜೆಪಿ ನಾಯಕರು ಏನು ದಾವಣಗೆರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ 8 ವಿಧಾನಸಭೆಯಲ್ಲಿ 6 ಒಂದು ಕ್ಷೇತ್ರಗಳಲ್ಲಿ ಬಿಜೆಪಿ ಒಂದು ಶಾಸಕರ ಗೆಲುವನ್ನು ಸಾಧಿಸತಕ್ಕಂಥದ್ದು, ಜೊತೆಗೆ ಇನ್ನುಳಿದ 2 ಕ್ಷೇತ್ರಗಳ ಮಾಜಿ ಶಾಸಕರನ್ನ ಕರೆದು ಒಂದು ಸಭೆಯನ್ನ ಮಾಡ್ತಕ್ಕಂಥದ್ದು. ಬರುವ ಚುನಾವಣೆಯಲ್ಲಿ ಏನು ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ, ಹಾವೇರಿ ಈ ಎಲ್ಲ ಕ್ಷೇತ್ರಗಳಿಗೆ ಉಸ್ತುವಾರಿಗಳನ್ನು ಕೂಡ ಕರೆದು ಮಾತಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಹೀಗಾಗಿ ಇದಕ್ಕಾಗಿ ಒಂದು ವ್ಯವಸ್ಥೆಯನ್ನು ಸಂಜೆ ಒಂದು ಸಂವಾದ ಕಾರ್ಯಕ್ರಮವನ್ನು ಕೂಡ ಇಡಲಾಗಿದೆ. ಇಡೀ ದಿನ ಇವತ್ತು ಬಿಎಸ್ವೈ ಅವರು ದಾವಣಗೆರೆ ಜಿಲ್ಲೆಯಲ್ಲಿ ಪ್ರವಾಸವನ್ನ ಈ ರೀತಿಯಲ್ಲಿ ಕೈಗೊಳ್ಳಲಿದ್ದಾರೆ. ಓಕೆ, ಥ್ಯಾಂಕ್ ಯು ಬಸವರಾಜ್.